ಶ್ರೀ ಕ್ಷೇತ್ರದ ಆರಾಧ್ಯ ಗುರುದೇವರಾಗಿರುವ ಶ್ರೀ ಶ್ರೀಮನ್ನಿರಂಜನಾಪನವ ಸ್ವರೂಪಿ ಲಿಂಗೈಕ್ಯ ಚೈಕೀಶ್ವರ ಶಿವಗಳವರ ಕರ್ತೃತ್ವ ಶಕ್ತಿಗೆ ಜನ ಸ್ಥಿರವಾಗಿ ಹಾಗೂ ಚೌಕಿ ಮಠದ ಎಲ್ಲ ಸಮಸ್ತ ಗುರು ಪರಂಪರೆಗೆ ಹಣೆಮಣೆದು ಈ ಒಂದು ಶುಭ ಸಂದರ್ಭದಲ್ಲಿ ಚೌಕಿ ಮಠದ ಪೂರ್ವ ಪ್ರವೇಶಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಶ್ರೀರಕ್ಷೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂತ ಪರಮ ಪೂಜ್ಯ ತ್ರಿಕಾಲ ಪೂಜಾ ನಿಷ್ಠರು ಹಿರಿಯರು ನನ್ನಂತ ಸಾಧಕರನ್ನ ಪ್ರೋತ್ಸಾಹ ಮಾಡಿ ದಾರಿದೀಪವಾಗಿರುವ ಶ್ರೀಮನ್ನಿರಂಜನಾಪನವ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನ ಮಠ ಗೋಕಾಕ್ ಪರಮ ಪೂಜ್ಯರ ಪಾದಗಳಿಗೆ ಸ್ಥಿರವಾಗಿ ಅದೇ ಪ್ರಕಾರ ಶ್ರೀಮನ್ನಿರಂಜನಾಪನವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ಚೌಕೇಶ್ವರ ವಿರಕ್ತ ಮಠ ಬಟಕುರ್ಕಿ ಪರಮ ಪೂಜ್ಯರ ಪಾದಗಳಿಗೆ ಹಣೆಮಣೆದು ಅದೇ ರೀತಿ ಪರಮ ಪೂಜ್ಯ ಶ್ರೀ ಪ್ರಶಾಂತ ದೇವರು ಬಡಸ್ KH ಪರಮ ಪೂಜ್ಯರ ಪಾದಗಳಿಗೆ ಶರಣೆಂದು ಇನ್ನೂರು ಪರಮ ಪೂಜ್ಯರಾಗಿರುವ ಪ್ರಭುದೇವ ದೇವರು ಕೇಡ್ಗೆ ಪರಮ ಪೂಜ್ಯರ ಪಾದಗಳಿಗೆ ಶರಣೆಂದು ಅವರಿವರನ್ನೇ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಸಮಸ್ತ ಗುರುಗಳಿಗೆ ಶರಣೆಂದು ಈ ಒಂದು ಶುಭ ಸಂದರ್ಭ, ಶುಭ ಮಧ್ಯಾಹ್ನ, ಶುಭ ಮಾಸ, ಶುಭ ಸಮಯ, ಶುಭ ಕ್ಷೇತ್ರ. ಯಾಕಂತಂದ್ರ ಇದು ಶ್ರಾವಣ ಮಾಸ. ಶ್ರಾವಣ ಮಾಸದೊಳಗ ಒಬ್ಬ ಗುರುಗಳ ನಾವು ಜಂಗಮರನ್ನ ಮನೆಗೆ ಐನಾರನ್ನ ಕರಿತೀರಿಲ್ರಿ. ಮಲ್ಲೈಗ ಅದು ಮಾಡಾಗ ಐನಾರನ್ನ ಕರೆದು ಪೂಜೆ ಅದು ಮಾಡ್ಕೊಂತೀರಿ. ಅದೇ ಪ್ರಕಾರ ಶ್ರಾವಣ ಮಾಸದೊಳಗ ಏನಾರ ಒಂದು ವಿಶೇಷ ಪೂಜೆ ಕಾರ್ಯಗಳಾಗಲಿ, ಆಮೇಲೆ ಏನು ಜಂಗಮರ ತೀರಿಸುವುದಾಗಲಿ, ಗುರುಗಳ ಪಾದದರ್ಶನ ಆಗಲಿ, ಮಂತ್ರ ಉಚ್ಚಾರಗಳನ್ನಾಗಲಿ, ಪ್ರವಚನ ಪಾಠಗಳನ್ನಾಗಲಿ ಈ ಶ್ರಾವಣ ಮಾಸದೊಳಗೆ ಮಾಡ್ಬೇಕಂತ ಹಿರಿಯರು ಹೇಳ್ತಾರೆ. ಅದೇ ಪ್ರಕಾರದೊಳಗೆ ಶ್ರಾವಣ ಮಾಸ ಅನ್ನೋದು ವಿಶೇಷತೆ ಏನು ಅಂತಂದ್ರೆ ಶ್ರವಣ ಮಾಸ. ಈ ಶ್ರವಣ ಮಾಸ ಅನ್ನೋದೇನು ಅಂತಂದ್ರ ಶ್ರವಣ ಅಂತಂದ್ರೆ ಸ್ವಾಭಾವಿಕವಾಗಿ ಸಂಸ್ಕೃತದೊಳಗೆ ಏನ್ ಅರ್ಥ ಕೊಡ್ತದೆ ಅಂದ್ರೆ ಕೇಳುವುದು. ಶ್ರವಣ ಅಂದ್ರೆ ಏನ್ರಿ? ಕೇಳುವುದು. ಏನ್ ಕೇಳುವುದು? ಮಗಳ ಮನಿ ಜಗಳ ಕೇಳೋದನ್ರಿ? ಎಲ್ಲಿ ಯಾರು ಹೊಡೆದ್ರು, ಯಾರು ಬಡದ್ರು, ಯಾವ ಊರಾಗ ಏನಾಯ್ತು ಇದನ್ನ ಕೇಳೋದನ್ ಅಲ್ಲ. ಏನ್ ಕೇಳ್ಬೇಕ್ರಿ? ಶ್ರವಣ ಮಾಸದೊಳಗೆ ಏನ್ ಕೇಳ್ಬೇಕು? ಶ್ರವಣ ಮಾಡ್ಬೇಕು. ಏನು ಶ್ರವಣ ಮಾಡ್ಬೇಕು? ಕೇಳ್ಬೇಕು. ಏನು ಯಾವ್ದನ್ನ ಕೇಳ್ಬೇಕು ಅಂತಂದ್ರ ಮಹಾತ್ಮರಾದಂತ ಪವಾಡ ಪುರುಷರ ಕಥೆಗಳನ್ನ ಆಲಿಸ್ಬೇಕು, ಭಜನೆಗಳನ್ನ ಕೇಳಬೇಕು, ವೈದಿಕ ಮಂತ್ರಗಳನ್ನ ಕೇಳಬೇಕು, ವಾದ್ಯಘೋಷಗಳನ್ನ ಕೇಳಬೇಕು, ಶಂಖ ಜಾಂಗಟೆ ಗಂಟೆಗಳನ್ನ ನಾದವನ್ನ ನಾವು ಈ ಸಮಯದೊಳಗೆ ಶ್ರಾವಣ ಮಾಸದೊಳಗೆ ಕೇಳಬೇಕು. ಈ ಶ್ರಾವಣ ಮಾಸ ನಾವು ಹಂಗ ಒಂದು ಊರದೊಳಗೆ ಪ್ರವಚನ ಹಾಗೆ ನಡೆಸಿದ್ದೆವು. ಒಂದು ಸಂದರ್ಭದೊಳಗ ನಾವು ಪ್ರವಚನ ನಡೆಸಿದ ಸಂದರ್ಭದೊಳಗ ಇಲ್ಲಿ ಅವ್ರು ಯಾರು ಹಿರಿಯರಿ ಅವರು ಆ ಗುರುಗಳು ನಮಗ ಅವ್ರಿಗೆ ಸ್ವಲ್ಪ ಪರಿಚಯ ಇತ್ರಿ. ಆ ಪರಿಚಯ ಸಂದರ್ಭದೊಳಗೆ ಹಿಂಗ ಒಬ್ರು ಅದಾರ ಚಲೋ ಅದಾರ, ಅವ್ರು ಸ್ವಲ್ಪ ನೋಡಿ ಬರೋ ಮತ್ತಂದು ಎಲ್ಲ ಹಿರಿಯರು ಕರ್ಕೊಂಡು ನಾವು ಪ್ರವಚನದೊಳಗೆ ಇದ್ದಾಗ ಬಂದ್ರಿ. ಒಂದ್ 4 ಜನ ಕಮಿಟಿ ಅವ್ರು. ಪಾಪ ಕಮಿಟಿ ಒಳಗೆ ಭಾಳ ಶ್ರಮ ಅದ್ರಿ. ಎಷ್ಟು ಶ್ರಮ ಆತಂದ್ರ ನನ್ ಎಂದ್ ನೋಡ್ಯಾರ ಅಂದಾಜಿನಂತ 5 ನಿಮಿಷಕ್ಕೊಮ್ಮೆ ಫೋನ್ ಹಚ್ಚಿ ಅಪ್ಪವ್ರು ನಿಮ್ಮ ಆರೋಗ್ಯ ಹೆಂಗಾದ್ರಿ, ಅಪ್ಪವ್ರು ನೀವ್ ಎಲ್ಲಿ ಇದ್ರಿ, ಏನ್ ನಡ್ಸಿರಿ ಬಹಳ ಚೌಕಾಶ ಮಾಡ್ತಿದ್ರಿ. ಅವ್ರದ್ದು ಎಷ್ಟು ಕಾಳಜಿ ಆದತ್ತಂದ್ರ ಬಹಳ ದೊಡ್ಡ ಕಾಳಜಿ ಕಮಿಟಿ ಅವ್ರದ್ದಾಗಿರ್ಬೋದು. ಆಮೇಲೆ ಎಲ್ಲಾ ಸಮಸ್ತ ಏನು ಯಾದವಾಡ ಗ್ರಾಮದ ಎಲ್ಲಾ ತಾಯಂದ್ರದು ಅಷ್ಟೇ ನನಗ ಹೇಳ್ತಿದ್ರು. ಅವ್ರು ಅಪ್ಪವ್ರನ್ನೇನ ನೋಡ್ಕೊಂಡ್ ಬಂದಿರತ್ತ, ಹಂಗಾರ ಅವ್ರದ್ದು ಏನು ವಿಚಾರ ಮಾಡಿರತ್ತ ತಾಯಂದ್ರು ಭಾಳ ಕೇಳಿರತ್ತ ನನಗೆ ಕಮಿಟಿ ಅವರೆಲ್ಲ ಹೇಳಿದ್ರಿ. ಹೆಂಗ ಅವ್ರಿಗೆ ನಾವು ಪರಿಚಯ ಆಯ್ತು ಅಂತಂದ್ರ ಅವ್ರ ಗುರುಗಳು ಇವ್ರನ್ನ ಕರ್ಕೊಂಡ್ ಬಂದ್ರಿ. ಹಿಂಗ ಒಬ್ರು ಅದಾರ ಬರ್ರಿ ನೋಡು ಮತ್ತಂದ್ರ ನಾವು ಪ್ರವಚನಕ್ಕೆ ಹೋಗ್ಬೇಕ ಸಂದರ್ಭದೊಳಗೆ ಎಲ್ಲ ಹಿರಿಯರು ಬಂದ್ ಹಿಂಗ್ರಿಪ್ಪ ಯಾದವಾಡದಾಗ ಮಠ ಅದ ಮತ್ತೆ ಹೆಂಗ ಮಾಡ್ತೀರಿ ಅಂತಂದು ಪಟ್ನ ಬಂದ್ಗಳ ಯಾರ ಅತ್ತಿ ಬಡದ್ ಕೊಡ್ತಾರ ಪಟ್ನ ನಂಬಕ್ ಆತದನ್ರಿ? ಯಾರು ನಂಬ್ತಾರ್ರಿ? ನಾವೇನ್ ಕೇಳಿದೆವು, ಆಯ್ತಪ್ಪ ನನಗೆ 1 ತಿಂಗಳು ಟೈಮ್ ಕೊಡ್ರಿ, ನೋಡೋ ಮತ್ತೆ ವಿಚಾರ ಮಾಡೋ ಮತ್ತೆ ಹೇಳ್ದೆವು. ಅವ್ರು ಮತ್ತೆ